ಇದ್ರ ಬಗ್ಗೆ ತಮಗೆ ಗೊತ್ತಿದೆ. ಈಗಾಗಲೇ ರಾಜ್ಯ SIT ರಚನೆ ಆಗಿದೆ. ಒಂದು ತನಿಖೆ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮ್ಮಲ್ಲಿ ನಾವು ಕೇಳಿದ್ದೀವಿ ಪಾಪದ ಕೂಡ ತುಂಬಿದೆ ಅದು ಬಂದಾಗ ಅದು ಬರಬೇಕು. ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. 100 ತಪ್ಪಾದ್ಮೇಲೆ 101 ಕೊಡೋದು. ಅದೇ ಯು ಆರ್ ನಾಟ್ ರೆಡಿ ಆ್ಯಂಡ್ ವಿ ಆಲ್ಸೋ ಡಿಡ್ ನೋ. ಸೊ ಇದು ಖಂಡಿತ ಇದು ಒಂದು ತಗೊಳುತ್ತೆ ಇದು ಕೋರ್ಸು ಎಲ್ಲ ಖಂಡಿತ. ನಮ್ಮ ಏನು ಹೇಳಿದ್ರು ನಮ್ಮ ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡೆ ಇಲ್ಲ. ನಮಗೂ ಕೂಡ ಇದು ಹೊಸದು, ನಮಗೆ ಗೊತ್ತಿರಲಿಲ್ಲ ಈ ವಿಚಾರಗಳು. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇದೆ. ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ, SIT ಇದೆ, ಅವರು ಅದನ್ನ ತಗೊಳ್ತಾರೆ. ಅವರು ಅದನ್ನ ಮೇಡಮ್ ಕೇಳಿ ನಾವು ಬಿಗಿನಿಂಗ್ ಮಾತಾಡ್ತಾ ಇದ್ವಿ. ಸಹಾಯವಾಣಿ ಒಂದು ಸಂತ್ರಸ್ತರಾಗಿ ಮಾಡಿದ್ರೆ ಗೌಪ್ಯವಾಗಿ ಅವರು ತಾವು ತಮ್ಮ ಇದನ್ನ ಕಂಪ್ಲೇಂಟ್ಸ್ಗಳನ್ನ ಕೊಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಬೇಕಾದ್ರೆ ಮನೆಗೆ ಹೋಗಿ ನಾನು ಮಹಿಳಾ ಮಹಿಳೆಯರ ಇದು ಗೊತ್ತು. ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು. ಅದನ್ನ ನಾನು ಅಂದ್ರೆ ಅವಾಗ ಇದ್ದ ಕಾಲ ಇವಾಗಿಲ್ಲ. ಬೇಕಾದಷ್ಟು ಇದಿದೆ, ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬೋದು, ನೀವು ಇದು ಮಾಡ್ಬೋದು. ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹೊರ ಬರಬೇಕು. ಆಮೇಲೆ ಪ್ರತಿಭಟಿಸ್ಬೇಕು. ಎಲ್ಲಾನು ಹೇಳಿ ಅಲ್ಲ, ಎಲ್ಲ ಏನೋ ಇದಕ್ಕೆ ಒಳಗಾಗ್ತದೆ, ಪ್ರತಿಭಟಿಸ್ಬೇಕು. ಆಮೇಲೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಏನು ಗೊತ್ತಾ, ಹೆಣ್ಣು ಎಷ್ಟು ಮುಂದುವರೆದಿದ್ದಾಳೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಖಂಡಿತ ಮುಂದುವರೆದಿದ್ದಾಳೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲ ಮಹಿಳೆಯರು ಮುಂದುವರೆದಿದ್ದಾರೆ. ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿ. ಅದು ಯಾವುದೇ ಸಂದರ್ಭ ಬರಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ದಿಟ್ಟ ನಿರ್ಧಾರವನ್ನ ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು. ಅದು ಸ್ವದೃಢತೆ, ಸ್ವಾಭಿಮಾನ ಅಂತಂದ್ಬಿಟ್ಟು ಹೇಳ್ತೀವಲ್ಲ, ಅದು ಮೊದಲಿದ್ರೆ ಮುಂದಿಂದ ಏನಾದ್ರೂ ಅದು ಎಲ್ಲ ಮಹಿಳೆಯರು ಏನಾಗಬೇಕು ಅಂತಂದ್ರೆ, ಎಲ್ಲ ಘಟನೆಗಳ ಆದ್ಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ. ಅವರೆಲ್ಲ ಮರ್ಯಾದೆಗಳು ಅದಕ್ಕಿಂತ ಅದಾಗದಂತೆ ತಡಿಬೇಕು. ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಅದನ್ನ ಮಹಿಳೆಯರು ಮಾಡ್ಕೋಬೇಕು. ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ, ಅದನ್ನ ಮಾಡ್ಕೋಬೇಕು. ಸೊ ಯಾವುದೇ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳ್ಬಾರ್ದು. ಅಷ್ಟು ಸದೃಢಳಾಗಿದ್ದಾಳೆ. ಸೊ ಎಲ್ಲರೂ ಮೇಡಮ್ ಹೇಳಿದಂಗೆ ನಾವು ಸಹಾಯವಾಣಿಗಳನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.